ನಾನು ಎಚ್ ಮಂಜುನಾಥ ಅಂತೇಳಿ ಹೇಳ್ಬಿಟ್ಟು ನಾನು ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಳ ಮೀಸಲಾತಿಯ ಮೂಲ ಉದ್ದೇಶನೇ ಪರಿಶಿಷ್ಟ ಜಾತಿಗಳಲ್ಲೇ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಯಾವ ಸಮುದಾಯಗಳು ಅವಕಾಶ ವಂಚಿತರಾಗಿದ್ದಾವೋ ಆ ಸಮುದಾಯಗಳಿಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂತಹ ಒಂದು ಕಾನ್ಸೆಪ್ಟೇ ಒಳ ಮೀಸಲಾತಿ. ಅದನ್ನೇ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರೋದು. ಅದೇ ಕಾರಣಕ್ಕೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾವೆ ಅಂತ ಪತ್ತೆ ಹಚ್ಚೋದಕ್ಕೋಸ್ಕರನೇ ಜಸ್ಟಿಸ್ ನಾಗಮೋಹನ್ ದಾಸ್ರವರ ಆಯೋಗವನ್ನು ನೇಮಕ ಮಾಡಿದ್ದು. ಆಯೋಗ ನೇಮಕ ಮಾಡಿ ಈ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಒಳಗಡೆಗೆ ಅಲೆಮಾರಿ ಸಮುದಾಯಗಳು, ಅದರ ಜೊತೆಗೆ 10 ಇನ್ನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅತ್ಯಂತ ಹಿಂದುಳಿದಿದ್ದಾವೆ. ಅತ್ಯಂತ ಹಿಂದುಳಿದ ಸಮುದಾಯಗಳು ಅಂತ ಫೈಂಡಿಂಗ್ ಕೊಟ್ಟಿದೆ. ಅದರ ಜೊತೆಗೆ 1% ಮೀಸಲಾತಿಯನ್ನು ಪ್ರತ್ಯೇಕ ಗುಂಪನ್ನಾಗಿ ಮಾಡಿ 1% ಮೀಸಲಾತಿಯನ್ನು ಶಿಫಾರಸ್ ಮಾಡಿದೆ. ಅದರ ಜೊತೆಗೆ ಆದ್ಯತೆಯ ಮೇರೆಗೆ ಇವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದೆ. ಆದರೆ ಒಂದು ಆಯೋಗ, ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳಿರ್ಬೋದು, ಆಯೋಗ ಮಾಡಿರ್ತಕ್ಕಂಥ ಶಿಫಾರಸುಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಕಸ್ತಬುಟ್ಟಿಗೆ ಹಾಕಿ ಅವ್ಯಾವನ್ನೂ ಕೂಡ ಪರಿಗಣಿಸ್ದಲೇ ಯಾರು ಬಲಾಢ್ರಿದ್ದಾರೋ, ಪರಿಶಿಷ್ಟ ಜಾತಿಯ ಒಳಗಡೆ ಯಾರು ಬಲಾಢ್ರಿದ್ದಾರೋ ಅವ್ರನ್ನಗೋಸ್ಕರ ಕೇವಲ ಓಲೈಕೆ ರಾಜಕಾರಣದಕ್ಕೋಸ್ಕರ ಅಲೆಮಾರಿ ಸಮುದಾಯಗಳನ್ನು ದೊಡ್ಡ ಸಮುದಾಯಗಳ ಜೊತೆ ಯಾರು ಹೆಚ್ಚು ಅಂದರೆ ಕಡಿಮೆ ಹಿಂದುಳಿದಿದ್ದಾವೆ ಅಂತ ಫೈಂಡಿಂಗ್ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂದರೆ ಲೆಸ್ ಬ್ಯಾಕ್ವರ್ಡ್. ಅದರ ಅರ್ಥ ಒಂದಷ್ಟು ಮುಂದುವರೆದಿದ್ದಾವೆ, ಅವಕಾಶಗಳನ್ನು ಪಡ್ಕೊಂಡಿದ್ದಾವೆ. ಅಂದರೆ ಯಾರು ಹೆಚ್ಚು ಸಿಂಹಪಾಲನ್ನು ಪಡ್ಕೊಂಡಿದ್ದಾರೆ ಅಂಥವ್ರ ಜೊತೆ ನಮ್ಮನ್ನು ಹಾಕಿದ್ದಾರೆ. ಅಂದರೆ ಹೇಗೆ ಅವ್ರ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ? ಒಬ್ಬ ಎಳವನ್ನು ಎಲ್ಲ ರೀತಿಯಿಂದಲೂ ಆರೋಗ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ 200 ಮೀಟ್ರ್ ಓಡಿ ಅಂತಂದರೆ ಇಬ್ಬರು ಒಂದೇ ಸಲ ಓಡೋಕ್ಕಾಗತ್ತಾ? ಅಷ್ಟೇ ನಿಮಿಷದಲ್ಲಿ ಮುಟ್ಟಕ್ಕಾಗತ್ತಾ? ಆಗೋದಿಲ್ಲ. ಇವತ್ತು ಅಂಥ ಒಂದು ಸ್ಪರ್ಧೆನ ತಂದಿದ್ದಾರೆ. ಆ ಮೂಲಕ ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ. ಆ ಕಾರಣಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಾಯವನ್ನು ಏರೋದಕ್ಕೆ ಅಲೆಮಾರಿ ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆಯೋ ಆ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಇದು ಅಹೋರಾತ್ರಿ ಧರಣಿ ನಡೀತಾ ಇದೆ. ಪ್ರಮುಖ ಸಚಿವಾಲಯದಿಂದ ಪ್ರಮುಖ ಅಧಿಕಾರಿಗಳಾಗಿರ್ಬೋದು, ಇಲ್ಲ ಯಾರಾದರೂ ಬಂದು ಈ ಒಂದು ನಿಮ್ಮ ಒಂದು ಪ್ರೊಟೆಸ್ಟ್ಗೆ ಏನಾದ್ರು ಒಂದು ಸ್ಪಂದನೆ ಆಗಿರ್ಲಿ, ಯಾವ್ದಾದ್ರು ಒಂದು ಇದೆಯಾ, ಏನಾದ್ರು ನಡೆದಿದೆಯಾ ಇಲ್ಲಿವರೆಗೂ? ಆಲ್ಮೋಸ್ಟ್ ಸರ್ಕಾರದ ಕಡೆಯಿಂದ ಸಚಿವರುಗಳು ಯಾರು ಬಂದಿಲ್ಲ. ಆದರೆ ವಿರೋಧ ಪಕ್ಷದ ಕೆಲವೊಂದು MLAಗಳು ಬಂದು ಹೋಗಿರೋದು ಮಾತ್ರ ಇದೆ. ಬಂದಿದ್ದಾರೆ, ಬಂದು ನಮಗೆ ನೈತಿಕವಾದ ಬೆಂಬಲವನ್ನು ತೋರಿಸಿದ್ದಾರೆ. ಆದರೆ ಸರ್ಕಾರದ ಕಡೆಯಿಂದ ಯಾರು ಬಂದಿಲ್ಲ. ನೆಕ್ಸ್ಟ್ ಮುಂದಿನ ನಡೆ ಏನಿದೆ? ಮುಂದಿನ ನಡೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಹೋರಾಟವನ್ನು ಮುಂದುವರಿಸಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ. ಯಾಕೆ ಅಂತಂದರೆ ಸಾಮಾಜಿಕ ನ್ಯಾಯದ ರಥವನ್ನು ಎಳಿತೀವಿ ಅಂತಕ್ಕಂಥ ಮುಖ್ಯಮಂತ್ರಿಗಳಿರೋದ್ರಿಂದ ಸಾಮಾಜಿಕವಾಗಿ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ. 5% ಇದೆ, 6 ಆಗ್ಬೇಕಂತನಾ? ಇಲ್ಲ, 7 ಅಲ್ಲ. ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾಗಿ 1% ಕೊಟ್ಟು ಪ್ರತ್ಯೇಕ ಗುಂಪನ್ನಾಗಿ ಮಾಡಿತ್ತಲ್ಲ, ಅದನ್ನು ಮುಂದುವರಿಸಿ ಅಂತ ಸಪರೇಟ್ ಗುಂಪು ಅಂದ್ರೆ ಬೋವಿ ಬಂಜಾರ ಅವರಿಂದ ಪ್ರತ್ಯೇಕಿಸಿ ಅಲೆಮಾರಿ ಸಮುದಾಯಗಳನ್ನೇ ಮತ್ತೊಂದು ಗುಂಪು ಮಾಡಿ ಹೇಗೆ ಕೆಟಗರಿ ಪ್ರವರ್ಗ ಎ ಅಂತ ಮಾಡಿ 1% ಮೀಸಲಾತಿ ಕೊಟ್ಟಿದ್ರಲ್ಲ, ನ್ಯಾಯಮೂರ್ತಿ ಸದಾಶಿವ ಆಯೋಗ ಯಾವ ರೀತಿ ಶಿಫಾರಸ್ ಮಾಡಿತ್ತೋ ಅಲೆಮಾರಿ ಸಮುದಾಯಗಳಿಗೆ ಅದನ್ನು ಯಥಾವತ್ತು ಮುಂದುವರಿಸಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಇದಾಗಿತ್ತು ಖ್ಯಾತ ವಕೀಲರಾದ ಮಂಜುನಾಥ್ ಅವರ ಅಭಿಪ್ರಾಯ. ವಿಶೇಷವಾಗಿ ಅಲೆಮಾರಿ ಸಮುದಾಯ ಆಲ್ಮೋಸ್ಟ್ 2 ರಿಂದ 3 ದಿವಸಗಳ ಕಾಲ ಇಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಹಲವಾರು ಪ್ರಮುಖ ಒಂದು ಮುಖಂಡರು, ನಾಯಕರುಗಳಾಗಿರ್ಬೋದು, ಮತ್ತೆ ವಿರೋಧ ಪಕ್ಷದ ಹಲವಾರು ನಾಯಕರುಗಳು, ಫಾರ್ ಎಕ್ಸಾಂಪಲ್ ಅಶ್ವಥ್ ನಾರಾಯಣ ಅವರು, ಮಾಜಿ DCM ಆಗಿದ್ದಂಥವರು, ಅರವಿಂದ್ ಬೆಲ್ಲತ್ತು, ಸೊ ಅವರೆಲ್ಲ ಬಂದು ಬೆಂಬಲ ಹೇಳ್ಬೋದು. ಮತ್ತೆ ಪ್ರಮುಖರು, ಜನಪ್ರತಿನಿಧಿಗಳೆಲ್ಲ ಬಂದು ಒಂದು ಸಪೋರ್ಟ್ ನೀಡುವ, ಅವರಿಗೆ ಒಂದು ಸ್ಥಾನಮಾನ, ಗೌರವ ನೀಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಇಲ್ಲಾಂದ್ರೆ ಆಲ್ಮೋಸ್ಟ್ ಈ ಧರಣಿ ಸತ್ಯಾಗ್ರಹ ದೊಡ್ಡ ಮಟ್ಟದಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯುತ್ತೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರ ಬೇಡಿಕೆಗಳು ನ್ಯಾಯಯುತವಾಗಿದ್ದು, ಸರ್ಕಾರ ಬೇಡಿಕೆಗಳು ನ್ಯಾಯಯುತವಾಗಿದ್ದು, ಸಂವಿಧಾನಬದ್ಧವಾಗಿದ್ದು, ಅವರ ಒಂದು ಬೇಡಿಕೆ ಈಡೇರಬೇಕು ಅನ್ನೋ ಒಂದು ಕೆಲಸಗಳಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರ ಒಂದು ಪ್ರೊಟೆಸ್ಟ್ ಮುಂದುವರಿತಾ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಸೇರ್ತಾ ಇದ್ದಾರೆ. ಸಮುದಾಯದ ಹಲವಾರು ನೋಡಬಹುದು ನೀವು, ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದಿದ್ದಾರೆ. ಸೊ ಎಷ್ಟು ಜನ ಸರ್ ಒಂದು ಅಂದಾಜು ಡೈಲಿ ಬರೋರು? ಪಾಸ್ ಇಲ್ಲ, ಪ್ರತಿ ಸಲ ಅದು ರೊಟೀನ್ ಇರುತ್ತೆ. ಅದು 3,000ದಿಂದ 5,000 ದಿನನಿತ್ಯ 3 ರಿಂದ 4-5 ಸಾವಿರಷ್ಟು ಜನ ಇಲ್ಲಿ ಸೇರ್ತಾ, ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ. ಸೊ ಹಾಗಾಗಿ ನಮ್ಮ ಚಾನಲ್ ವತಿಯಿಂದನೂ ಸುದ್ದಿ ಮಾಡಿದ್ವಿ ಆ ನಿಟ್ಟಿನಲ್ಲಿ. ಸೊ ಮುಂಬರುವ ದಿನಗಳಲ್ಲಿ ಈ ಕೂಡಲೇ ಇದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರನೂ ಬೇಕಾಗಿದೆ.
ಸರ್ಕಾರದ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೋಬೇಕಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.